ಆಗಿರುವಂತ ನರೇಂದ್ರ ಸ್ವಾಮಿ ಅವರೇ, ಬಹಳ ದೂರದ ರಾಜಸ್ಥಾನದಿಂದ ಬಂದು ಕಳೆದ 35-40 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೋಶಾಧ್ಯಕ್ಷರಾಗಿ, ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಇವತ್ತು ರಾಜ್ಯಸಭೆಯ ಸದಸ್ಯರಾಗಿರುವಂತಹ ಸನ್ಮಾನ್ಯ ಜಯಂತ್ ಸಿಂಗ್ ಅವರೇ, ಯುವ ಮುಖಂಡರಾದಂತ ನಿರಂತರ ಗಣೇಶ್ ಅವರೇ, ಈ ಭಾಗದ ನಮ್ಮ ಮುಖಂಡರು, ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜಾತಿಯ ನಮ್ಮ ಮುಖಂಡರು ಆಗಿರುವಂತಹ ಮುನಿಕೃಷ್ಣ ಅವರೇ, ಚಿತ್ರದುರ್ಗ ಜಿಲ್ಲೆಯ ನಮ್ಮ ನಾಯಕರಾದ ಲಕ್ಷ್ಮೀಕಾಂತ್ ಅವರೇ, ವೇದಿಕೆ ಮುಂದೆ ಕೂತಿರುವಂತ ನಮ್ಮ ಮುಖಂಡರಂತ ಚೀನಾ ರಾಮು ಅವರೇ, ಇಲ್ಲಿ ಬಂದಿರುವಂತ ಬೇರೆ ಬೇರೆ ದೇವಸ್ಥಾನಗಳ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳೇ, ಬೇರೆ ಬೇರೆ ಸಂಘಟನೆಯಿಂದ ಬಂದಿರುವಂತ ಎಲ್ಲ ಬಂಧುಗಳೇ, ನಮ್ಮ ಎನ್ಡಿಎಯ ಭಾಗವಾಗಿ ಇವತ್ತು ಇಲ್ಲಿಗೆ ಬಂದಿರುವಂತ ಜೆಡಿಎಸ್ನ ಹಲವಾರು ಮುಖಂಡರೇ, ಈ ಭಾಗದ ನಮ್ಮೆಲ್ಲ ಗಣ್ಯರೇ, ಇಲ್ಲಿ ಕೂತಿರುವಂತವರ ಒಬ್ಬೊಬ್ಬರ ಮುಖ ನೋಡಿದ್ರು ಕೂಡ ಒಂದೊಂದು ವಿಷಯದಲ್ಲಿ ನೀವು ಪರಿಣತರು ಮತ್ತು ಒಂದೊಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದಂತ ಹಿರಿಯರು ನೀವು ಕೂತಿದ್ದೀರಿ. ಈ ಚುನಾವಣೆ ಈ ದೇಶಕ್ಕೊಂದು ನಿರ್ಣಾಯಕ ಚುನಾವಣೆ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಲೋಕಸಭೆಯ ಸೆಂಟ್ರಲ್ ಹಾಲ್ ಅಲ್ಲಿ ಎಲ್ಲ ಎನ್ಡಿಎದವರನ್ನ ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು, 10 ವರ್ಷಗಳ ಕಾಲ ನನಗೆ ನೀವು ಅಧಿಕಾರ ಕೊಟ್ರೆ ಅದು ಕೇವಲ ಹಿಂದಿನವರು ಮಾಡಿದಂತ ಹೊಂಡ ತುಂಬಕ್ಕೆ ಅಷ್ಟೇ ಆಗುತ್ತೆ, ಮುಂದಿನ 10 ವರ್ಷಗಳನ್ನ ನೀವೇನಾದ್ರೂ ಕೊಟ್ರೆ ಈ ಭಾರತವನ್ನ ವಿಶ್ವಗುರು ಮಾಡುವ ಶಕ್ತಿ ನನಗೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. 10 ವರ್ಷ ದಾಟಿದೀವಿ. ಮೋದಿ ಅವರು ಹೇಳಿದಂತೆ ಯಾವ ಮಾತನ್ನ 2014ರ ಚುನಾವಣೆಯಲ್ಲಿ ಹೇಳಿದ್ರು, ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದಂತ ಒಂದು ಸರ್ಕಾರವನ್ನ ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಇವತ್ತು ನರೇಂದ್ರ ಮೋದಿ ಅವರಿಗಾಗ್ಲಿ, ಅವರ ಮಂತ್ರಿಗಳಿಗಾಗ್ಲಿ, ಅವರ ಅಧಿಕಾರಿಗಳಿಗಾಗ್ಲಿ ಕಳೆದ 10 ವರ್ಷದಲ್ಲಿ ಇಷ್ಟು ದೊಡ್ಡ ದೇಶವನ್ನು ನಡೆಸಿ ಇಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ತಂದರೂ ಕೂಡ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿದಂತ ಪ್ರಧಾನಿ, ಅದು ನಮ್ಮ ಹೆಮ್ಮೆಯ ಪ್ರಧಾನಿ ಅನ್ನುವಂತ ಗೌರವ ನಮ್ಮೆಲ್ಲರಿಗೂ ಇದೆ. 2014ರಿಂದ 2019 ತನಕ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದೆ, ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ. ಬಹಳ ಪವರ್ಫುಲ್ ಕಮಿಟಿ. ಬಜೆಟ್ ಮಂಡನೆ ಮಾತ್ರ ಪಾರ್ಲಿಮೆಂಟ್ ಅಲ್ಲಿ ಆಗುತ್ತೆ, ಆದ್ರೆ ಆ ಬಜೆಟ್ ಹೇಗೆ ಡಿಫೆನ್ಸ್ಗೆ ಉಪಯೋಗ ಆಗ್ಬೇಕು ಅನ್ನುವಂಥದ್ದು ಡಿಫೆನ್ಸ್ ಕಮಿಟಿಯಲ್ಲಿ ಆಗುತ್ತೆ. ಯಾವುದೇ ಒಂದು ನಾಗರಿಕ ದೇಶಕ್ಕೆ ಯುದ್ಧ ಮಾಡುವುದಕ್ಕೆ 45 ದಿನಗಳು ಯುದ್ಧ ಮಾಡಬಹುದಾದಂತ ಸಶಸ್ತ್ರಗಳು ಬೇಕು, ಸ್ಟಾಕ್ ಬೇಕು. ಆದ್ರೆ ನಮ್ಮ ದೇಶದಲ್ಲಿ 2014ರಲ್ಲಿ ಇದು ಮೀಡಿಯಾದಲ್ಲಿ ಬರೆಯಕ್ಕಲ್ಲ, ಅದೇ ಮಾಡಿ 2014ರಲ್ಲಿ ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 65 ವರ್ಷಗಳನ್ನ ದೇಶ ನಡೆಸಿದ ಮೇಲೆ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಯುದ್ಧ ಮಾಡಕ್ಕೆ ಸಶಸ್ತ್ರ ಇದ್ದಿದ್ದು ಕೇವಲ 15 ದಿನಕ್ಕೆ ಮಾತ್ರ. ಅದು ನಮಗೆ ವಿದೇಶದಿಂದ ಕೊಟ್ಟರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಎಲ್ಲ ಪಾರ್ಟ್ಗಳು ಕೂಡ ವಿದೇಶದಿಂದ ಬರ್ಬೇಕಾದ್ರೆ ಸಬ್ಮರೀನ್ ಇರ್ಬೋದು, ಫೈಟರ್ ಜೆಟ್ ಇರ್ಬೋದು, ಯಾವುದೇ ಇರ್ಬೋದು. ನಮ್ಮ ಪೊಲೀಸ್ ಹಿಡಿಯುವಂತ ಬಂದೂಕಿನ ಗುಂಡು ಕೂಡ ನಮ್ಗೆ ವಿದೇಶದಿಂದ ಬರಬೇಕಿತ್ತು. ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ರು, ಮೇಕ್ ಇನ್ ಇಂಡಿಯಾದ ಮೂಲಕ ನಾವು ಸ್ವಾವಲಂಬಿ ಆಗಬೇಕು. ಇವತ್ತು 10 ವರ್ಷದಲ್ಲಿ ನಾವು ಎಲ್ಲ ಫೈಟರ್ ಜೆಟ್ ಇರ್ಬೋದು, ಸಬ್ಮರೀನ್ ಇರ್ಬೋದು, ಎಲ್ಲ ಸಶಸ್ತ್ರಗಳಿರ್ಬೋದು, ನಾವು ಸ್ವಾವಲಂಬಿ ಆಗಿದ್ದು ಮಾತ್ರ ಅಲ್ಲ, 20 ಬೇರೆ ದೇಶಗಳಿಗೆ ನಾವು ಸಶಸ್ತ್ರಗಳನ್ನ ಪೂರೈಕೆ ಮಾಡುವ ಹಂತಕ್ಕೆ ಈ ದೇಶವನ್ನು ನಾವು ಬೆಳೆಸಿದ್ದೀವಿ. ಕೆಲವು ಪಾಯಿಂಟ್ಗಳು ನಮ್ಗೆ ಈಗಲೂ ಜರ್ಮನಿಯಿಂದ ಬರ್ತಾ ಇರ್ಬೋದು, ಆದ್ರೆ ಅದು ಎಲ್ಲಾ ದೇಶಗಳಿಗೆ ಅನಿವಾರ್ಯ ಇರುತ್ತೆ. ಕೆಲವು ಪಾಯಿಂಟ್ಗಳಿಗೆ ಬಾಂಗ್ಲಾ ಮತ್ತು ಭಾರತದ ಗಡಿ 47ರಲ್ಲಿ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಆದ್ಮೇಲೆ ಕೂಡ ಯಾವುದು ಅಂತ ನಿರ್ಧಾರ ಆಗಿರ್ಲಿಲ್ಲ. ನಾವು ಭಾಷಣ ಮಾಡ್ತಿದ್ವಿ ಇಡೀ ದೇಶದಲ್ಲಿ, 3
ಬಾಂಗ್ಲಾದೇಶಗಳು ಭಾರತದಲ್ಲಿದ್ದಾರೆ. ಯಾಕಿದ್ರು ಅಂದ್ರೆ ನಾವು ಡಾಲರ್ಸ್ ಕಾಲೋನಿಯಿಂದ ಮತ್ತಿಕೆರೆಗೆ ಹೋದ ರೀತಿಯಲ್ಲಿ ಸರಾಗವಾಗಿ ಹೋಗುತ್ತ ಅಲ್ಲಿ ಅವರು ಇಲ್ಲಿ ಬರ್ತಾರೆ, ಇಲ್ಲಿ ಅವರು ಅಲ್ಲಿ ಹೋಗ್ತಾರೆ. ನಮ್ಮ ದೇಶದವರಂತೂ ಎಲ್ಲೂ ಹೋಗಲ್ಲ, ಅವ್ರು ಮಾತ್ರ ಇಲ್ಲಿ ಬರೋದು. ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವರಾದ ತಕ್ಷಣ ಮೊದಲು ಮಾಡಿದಂತ ಕೆಲಸ ಮೋದಿ ಅವರು ಶೇಖ್ ಹಸೀನಾ ಅವರಿಗೆ ಮಾತಾಡ್ತಾರೆ, ಭಾರತದ ಗಡಿ ಯಾವುದು ಅಂತ ನಿರ್ಧಾರ ಮಾಡ್ಬೇಕನ್ನುವಂತ ಒತ್ತಡ ತರ್ತಾರೆ. ಇಲ್ಲಿರುವಂತ ಕೆಲವು ಹಳ್ಳಿಗಳನ್ನ ಅಲ್ಲಿ ಕೊಡ್ಬೇಕಾಗುತ್ತೆ, ಅಲ್ಲಿರುವಂತಹ ಹಳ್ಳಿಗಳನ್ನು ಇಲ್ಲಿ ಕೊಟ್ಟು ಜನರನ್ನ ಶಿಫ್ಟ್ ಮಾಡಿ ಅದಕ್ಕಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕೆ 20,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಇಡೀ ಭಾರತದ ಗಡಿಯನ್ನ ನಿರ್ಧಾರ ಮಾಡಿದಂತ ಪ್ರಧಾನಿ ಅದು ನಮ್ಮ ಪ್ರಧಾನಿ ಅನ್ನುವಂತ ಹೆಮ್ಮೆ ನಮಗೆ ಇವತ್ತು ಹೆಚ್ಚಿಗೆ ಆಗ್ತಾ ಇದೆ. ಬಾಂಗ್ಲಾದೇಶಗಳ ಇನ್ಫಿಲ್ಟ್ರೇಷನ್ ನಿಂತಾ ಇದೆ. ನಮ್ಮ ಗಡಿಗಳ ಭದ್ರತೆ ಬಗ್ಗೆ ಇರ್ಬೋದು, ದೇಶದ ರಕ್ಷಣೆ ವ್ಯವಸ್ಥೆ ಬಗ್ಗೆ ಇರ್ಬೋದು, ನಮ್ಮ ಮಿಲಿಟರಿಗೆ ಗೌರವ ಕೊಟ್ಟಿದ್ರ ಬಗ್ಗೆ ಇರ್ಬೋದು, 1 rank 1 ಪೆನ್ಷನ್ ಬಗ್ಗೆ ಇರ್ಬೋದು, ಇಂಥ ಹಲವಾರು ನಿರ್ಧಾರಗಳನ್ನ ನಮ್ಮ ಪ್ರಧಾನಿಯ ನೇತೃತ್ವದಲ್ಲಿ ನಾವು ಮಾಡಲಾಯಿತು. ಅಭಿವೃದ್ಧಿ ಕೆಲಸ ಪ್ರಧಾನಿ ಹೇಳಿದ್ರು, ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ವೇಗ ಕೊಡಬೇಕು. ನಮ್ಮ ಸರ್ಕಾರ ಬರುವಾಗ ಇದ್ದಂತ ಹೈವೇಗಳನ್ನ ಇವತ್ತು ಡಬಲ್ ಮಾಡಿದೀವಿ. ನಮ್ಮ ಸರ್ಕಾರ ಬರುವಾಗ ರೈಲು ಅಂದ್ರೆ ವಾಸನೆ. ಇಲ್ಲಿ ಹಲವಾರು ಜನ ನಾರ್ತ್ ಇಂಡಿಯನ್ಸ್ ನೀವು ಕೂತಿದ್ದೀವಿ, ರೈಲಲ್ಲಿ ಹೋಗ್ತೀವಿ. ರೈಲು ಅಂದ್ರೆ ತಿಗಣೆ, ರೈಲು ಅಂದ್ರೆ ಜಿರಳೆ, ರೈಲ್ವೆ ಸ್ಟೇಷನ್ ಅಂದ್ರೆ ವಾಸನೆ, ಗಬ್ಬು, ಇದನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತು ಒಂದೇ ಭಾರತ್ ಅಂತ ಟ್ರೈನ್ ಅನ್ನು ಕೂಡ ಕೊಟ್ಟು ನಮ್ಮ ರೈಲ್ವೆ ಸ್ಟೇಷನ್ ಯಾರು ಕಪಿಲ್ ಸಿಬಾಲ್ ಯಾವ ಪಾರ್ಟಿ ಅವರು? ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅಯೋಧ್ಯೆ ವಿರುದ್ಧ ಇತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಅಯೋಧ್ಯೆ ವಿರುದ್ಧ ವಾದ ಮಂಡನೆ ಮಾಡ್ತಾ ಇದ್ರು 10 ಜನ ಲಾಯರ್ಸ್. ಈ ಕಾರಣಕ್ಕಾಗಿ ಯುಪಿಎ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಕಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರಲಿಲ್ಲ. ಮಂದಿರ ಅಂತ ಗೊತ್ತಿದ್ರು, ಎಸ್ಕಲೇಷನ್ ಅಲ್ಲಿ ಗೊತ್ತಾಗಿದ್ರು, ಬೇಕಾದ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ನಮ್ಮ ಪ್ರಧಾನಿ ಹೇಳಿದ್ರು, ನಾನು ಬೇಕಾದ ಮಾಹಿತಿ ಕೊಡ್ತೇನೆ, ಸತ್ಯ ಮಾಹಿತಿಯನ್ನು ಕೊಡ್ತೀನಿ, ನಿಜವಾದ ಫೈಲ್ ಅನ್ನು ಅವರಿಗೆ ತಲುಪಿಸಿ ಸುಪ್ರೀಂ ಕೋರ್ಟ್ಗೆ. ಈ ದೇಶದಲ್ಲಿ ಒಂದು ಹನಿ ರಕ್ತ ಬೀಳದಂತೆ ಮಂದಿರ ಅಲ್ಲಿ ಕಟ್ತೀವಿ ಅನ್ನುವಂತ ಭರವಸೆ 2014 ಇವತ್ತು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ರಾಮಲಾಲ್ ಮತ್ತೆ ಅಲ್ಲಿ ಹೋಗಿದ್ದಾನೆ, ಅಲ್ಲಿ ಕೂತಿದ್ದಾರೆ. ನಮ್ಮ ಕೈಯಿಂದ ಉದ್ಘಾಟನೆ ಪ್ರಧಾನಿದೊಂದು ಅಪೇಕ್ಷೆ ಇದೆ. ನಾವು ಯಾವುದನ್ನು ಶಿಲಾನ್ಯಾಸ ಮಾಡಿದ್ವಿ ಅದನ್ನು ನಾವೇ ಉದ್ಘಾಟನೆ ಮಾಡಬೇಕು. ಇದು ನಮಗೆ ಕೊಟ್ಟಂತ ಗುರಿಗಳು. ಯಾವುದನ್ನು ನಾವು ಶಿಲಾನ್ಯಾಸ ಮಾಡ್ತೀವಿ. ನಮ್ಮದ ಪ್ರಾಜೆಕ್ಟ್ 1956ರಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡಿದ್ದು, ಮೋದಿ ಬಂದ್ಮೇಲೆ ಅದು ಕಂಪ್ಲೀಟ್ ಆಯಿತು. ಎಷ್ಟು ವರ್ಷಗಳ ಕಾಲ? 44 ದಶಕಗಳ ಕಾಲ ಅದನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಮೋದಿ ಬರ್ಬೇಕಾಯ್ತು. ಅಂದ್ರೆ ಅದಕ್ಕಾಗಿ ಇವತ್ತು ಪ್ರಧಾನಿ ಹೇಳಿದ್ದಾರೆ, ನಾವು ಮಾಡಿದ ಶಿಲಾನ್ಯಾಸದ ನಮ್ಮ ಕೈಯಲ್ಲಿ ಉದ್ಘಾಟನೆ ಆಗಬೇಕು. ಇದು ನಮ್ಮ ಕೆಲಸದ ವೇಗ. ಅದಕ್ಕಾಗಿ ಇವತ್ತು ಮೋದಿ ಬೇಕಾಗಿದೆ ಬಂಧುಗಳೇ. 2047ಕ್ಕೆ ಪ್ರಧಾನಿ ಹೇಳಿದ್ದಾರೆ. ಮತ್ತೆ ಕೊನೆಯ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಅಲ್ಲಿ, ಪಾರ್ಲಿಮೆಂಟಿನ ಕೊನೆಯ ದಿನ ಮೀಟಿಂಗ್ ಕರೆದಿದ್ರು ಅಧಿಕಾರಿಗಳು ಹೇಳಿದ್ರು, ಎಲ್ಲಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ 3 ತಿಂಗಳು ರಜಾ, ಹೆಂಡತಿ ಮಕ್ಕಳಂತ ಕರ್ಕೊಂಡು ನೀವು ಫಾರಿನ್ ಹೋಗ್ತೀವಿ, ಸರಿ ಇಲ್ಲ. ನಾವು ಚುನಾವಣೆಗೆ ಹೋಗ್ತೀವಿ, ನಮ್ಗೆ ಚುನಾವಣೆ ಕೆಲಸ ಇದೆ. ಆದ್ರೆ ಅಧಿಕಾರಿಗಳಿಗೆ ಮುಂದಿನ 5 ವರ್ಷದಲ್ಲಿ ಈ ದೇಶದಲ್ಲಿ ಏನಾಗಬೇಕು, ಏನ್ ಕೆಲಸ ಬಾಕಿ ಇದೆ, ಏನನ್ನ ಮಾಡಬೇಕು, ನಮ್ಮ ಗುರಿ ಏನು, ನಮ್ಮ ಗುರಿಯನ್ನು ತಲುಪುವುದಕ್ಕೆ ಏನೋ ಅಜೆಂಡಾ ತಯಾರು ಮಾಡಬೇಕು. ಇದನ್ನು 3 ತಿಂಗಳಲ್ಲಿ ತಯಾರು ಮಾಡಿ ನಾನು ಬಂದಂತ 3ನೇ ಬಾರಿ ಬಂದಂತ ಮೊದಲನೇ ನನಗೆ ಸಬ್ಮಿಟ್ ಮಾಡ್ಬೇಕನ್ನುವಂತ ಗುರಿಯನ್ನ ಮಾಡ್ತಾ ಇದ್ದಾರೆ. ಇದು ಮೋದಿಜಿ. ಅದಕ್ಕಾಗಿ ಬಂದಿದ್ದಾರೆ. ಮೋದಿ ಅವರ ಸಂಕಲ್ಪ ಇದೆ 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು. ನಮ್ಮೆಲ್ಲ ಇಲಾಖೆಗಳಿಗೆ ಗುರಿ ಕೊಟ್ಟಿದ್ದಾರೆ. ನಿಮ್ಮ ಇಲಾಖೆ ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು. ಪ್ರತಿಯೊಂದು ಇಲಾಖೆ ನಂಬರ್ 1 ಅಂತ ಯೋಚನೆ ಮಾಡಬೇಕು. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು. ಭಾರತದ 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಭಾರತ ವಿಶ್ವದಲ್ಲಿ ನಂಬರ್ 1, ನಂಬರ್ 2 ಜಾಗದಲ್ಲಿ ಅದರ ಶಕ್ತಿ ಇದೆ, ಎಲ್ಲವೂ ಇದೆ. ಸಂಪನ್ಮೂಲ ಇದೆ, ಸಂಪನ್ಮೂಲ ಇದೆ, ಎಲ್ಲ ಸಂಪತ್ತು ಎಲ್ಲವೂ ಇದೆ. ಆದ್ರೆ ಅದನ್ನು ಸರಿಯಾದ ರೀತಿ ಉಪಯೋಗ ಮಾಡಿಲ್ಲ. ಅದಕ್ಕಾಗಿ ಇವತ್ತು ದೇಶ ಇದೆ. ಸರಿಯಾದ ರೀತಿ ಸರಿಯಾದ ಕೈಯಲ್ಲಿ ಮಾಡುವ ದೇಶ ನಮ್ಮ ಕಲ್ಪ ಜಾಗ 25 ಆಗಕ್ಕೆ ನಾವು
ಮುಂದಿನ 5 ಮುಂದಿನ 47 ಅವೇ ನಂಬರ್ ಮಾಡಬೇಕು. ಸರ್ಕಾರ ನಾವು ಕಳಿಸ್ತೀವಿ. ಅದಕ್ಕಾಗಿ ಮೋದಿಯನ್ನು ನಾವು ಕಳಿಸಿಲ್ಲ.